ದಯವಿಟ್ಟು ಎಲ್ಲರೂ ಧ್ಯಾನದಲ್ಲಿ ಕೂತ್ಕೊಳ್ಳಿ. ಧ್ಯಾನದಲ್ಲಿ ಕೂತ್ಕೊಳ್ಳಿ ಮಾಸ್ಟರ್ಸ್. 20 ನಿಮಿಷ ಧ್ಯಾನ ಮಾಡೋಣ. ಯಾರು ಕಣ್ತೆಗಿಬಾರ್ದು. ಶ್ವಾಸದ ಮೇಲೆ ಗಮನ. ಶ್ವಾಸದ ಮೇಲೆ ಗಮನ. ಹಾಯಾಗಿ ಕೂತ್ಕೊಳ್ಳಿ. ಯಾವುದೇ ಯೋಚನೆಗಳು ಬೇಡ. ನಿಮ್ಮ ಸಹಜವಾದ ಉಸಿರಾಟವನ್ನು ಗಮನಿಸಿ. ಯಾವುದೇ ಮಂತ್ರ ಜಪ ಬೇಡ, ಯಾವುದೇ ನಾಮಸ್ಮರಣ ಬೇಡ. ಬರೀ ನಿಮ್ಮ ಶ್ವಾಸವನ್ನು ಗಮನಿಸಿ. ಹಾಯಾಗಿ ಕೂತ್ಕೊಳ್ಳಿ. ಶ್ವಾಸದ ಮೇಲೆ ಗಮನ. ಶ್ವಾಸವನ್ನು ಗಮನಿಸಿ. ಹಾಯಾಗಿ ಧ್ಯಾನದಲ್ಲಿ ಕೂತ್ಕೊಳ್ಳಿ. ಶ್ವಾಸದ ಮೇಲೆ ಗಮನ.
ಶ್ವಾಸದ ಮೇಲೆ ಗಮನ. ಯಾವುದೇ ಯೋಚನೆಗಳು ಬೇಡ. ಶ್ವಾಸವನ್ನು ಗಮನಿಸಿ. ಶ್ವಾಸದ ಮೇಲೆ ಗಮನ.
ಕೊನೆಯ 10 ನಿಮಿಷ ಶ್ವಾಸದ ಮೇಲೆ ಗಮನ. ಶ್ವಾಸದ ಮೇಲೆ ಗಮನ. ಯಾರು ಕಣ್ತೆಗಿಬಾರದು. ಶ್ವಾಸದ ಮೇಲೆ ಗಮನ.
ಕೊನೆಯ 5 ನಿಮಿಷ ಶ್ವಾಸದ ಮೇಲೆ ಗಮನ. ಕೊನೆಯ 2 ನಿಮಿಷ ಶ್ವಾಸದ ಮೇಲೆ ಗಮನ. ಕೊನೆಯ 1 ನಿಮಿಷ ಶ್ವಾಸದ ಮೇಲೆ ಗಮನ. ಎರಡು ಕೈಗಳ ಮೇಲಿಟ್ಕೊಂಡು 5 ಕ್ಷಣಗಳು 5 4 3 2 1 0. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಗಾಡ್ಸ್, ಮೈ ಡಿಯರ್ ಫ್ರೆಂಡ್ಸ್, ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ,
PSSM PMC ಎಲ್ಲರಿಗೆ, ಎಲ್ಲ ಮಾಸ್ಟರ್ಸ್ಗೆ ನಮಸ್ಕಾರ. ಇವತ್ತು ಪವರ್ ಆಫ್ ಇಂಟೆನ್ಷನ್, ಪವರ್ ಆಫ್ ಗೋಲ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಅರ್ಥಪೂರ್ವಕವಾಗಿ ಇರಬೇಕು ಜೀವನ, ಮೀನಿಂಗ್ಫುಲ್ ಲೈಫ್. ಇದಕ್ಕೆ ಏನು ಮಾಡಬೇಕು? ಈ ಜಂತುಗಳ ಥರ ಇರ್ತಿರೋ, ಇಲ್ಲಾಂದರೆ ಒಂದು ಗೋಲ್ ಓರಿಯೆಂಟೆಡ್ ಹ್ಯೂಮನ್ಸ್ ಥರ ಇರ್ತಿರೋ, ಚಾಯ್ಸ್ ಇಸ್ ಯುವರ್ಸ್. ಫ್ಲಾಕ್ ಅಂತಾರೆ, ಯಾರು ಏನು ಮಾಡ್ತಾರೆ ಎಲ್ಲರೂ ಹಂಗೇ ಮಾಡ್ತಾ ಹೋಗ್ತಾ ಇರ್ತಾರೆ. ಆ ಥರ ಜೀವನ ಬೇಕಾ, ಇಲ್ಲಾಂದರೆ ಒಂದು ಮೀನಿಂಗ್ಫುಲ್ ಲೈಫ್ ಬೇಕಾ ಅನ್ನೋದು ನೀವು ಡಿಸೈಡ್ ಮಾಡ್ಕೋಬೇಕು. ಗೋಲ್ಸ್, ಪ್ರತಿ ಒಬ್ಬರಿಗೆ ಲೈಫಲ್ಲಿ ಗೋಲ್ಸ್ ಇರಬೇಕು. ನಾನು ಒಬ್ಬ ಫ್ರೆಂಡ್ಗೆ ಹೇಳಿದ್ದೀನಿ, ವಾಟ್ ಈಸ್ ಯುವರ್ ಗೋಲ್ ಅಂತ ಕೇಳಿದ್ರೆ ಅವನು ಹೇಳ್ತಾನೋ, ಗೋಲ್ಸ್ ಇರಬೇಕಾ ಲೈಫಲ್ಲಿ ಅಂತ. ಆವಾಗ ನನಗೆ ಅರ್ಥ ಆಯಿತು, ನನ್ನ ಸುತ್ತಮುತ್ತ ಒಂದು 10 ಜನ ನಾನು ಕೇಳಿದ್ರೆ ವಾಟ್ ಈಸ್ ಯುವರ್ ಗೋಲ್ ಆಫ್ ದ ಲೈಫು, ಯಾರೊಬ್ಬರಿಗೂ ಕ್ಲಾರಿಟಿ ಇಲ್ಲ. ಈ ಮಂತ್ ಆಫೀಸ್ ಹೋಗ್ಬೇಕು, ಬಿಲ್ಸ್ ಕಟ್ಟಬೇಕು, ಫ್ಯಾಮಿಲಿ ನೋಡ್ಕೋಬೇಕು, ಲಿಸ್ಟೇ ಹೇಳ್ತಾ ಇದ್ದಾರೆ. ಅದು ಗೋಲ್ಸ್ ಅಲ್ಲ, ಡ್ಯೂಟೀಸ್. ಲಿಸ್ಟೇ ಹೇಳ್ತಾರೆ, ಲೋನ್ ಇದೆ, ಲೋನ್ ಕ್ಲಿಯರ್ ಮಾಡ್ಕೋಬೇಕು, ಧ್ಯಾನ ಮಾಡಬೇಕು, ಬುಕ್ಸ್ ಓದಬೇಕು. ಇದು ಗೋಲ್ಸ್ ಅಲ್ಲ ಮೈ ಫ್ರೆಂಡ್ಸ್. ಗೋಲ್ ಅಂದರೆ ಏನು ಅಂತ ಒಬ್ರು ಕೇಳಿದ್ರು. ಅವಾಗ ನನಗೆ ಶಾಕ್ ಆಗಿದೆ. ಯಾಕೆಂದ್ರೆ ಗೋಲ್ಸ್ ಏನು ಅಂದರೆ, ಗೋಲ್ಸ್ ಅಂದರೆ ಏನು ಅಂತ ಕೇಳಿದರೆ ನಾನು ಏನು ಸಮಾಧಾನ ಕೊಡೋದು ಅರ್ಥ ಆಗಿಲ್ಲ ನನಗೆ. ಗೋಲ್ ಇಸ್ ಹೈಯರ್, ಒಂದು ವಿಷನ್. ನಾನೊಂದು ಸಾಮಾನ್ಯನು, ಒಂದು ಜಾಬ್ ಮಾಡ್ತಾ ಇದ್ದೇನೆ, ಚಿಕ್ಕ ಫ್ಯಾಮಿಲಿ, ನನಗೆ ಯಾಕೆ ಸರ್ ವಿಷನ್ಸು ಗೋಲ್ಸ್? ನೋ, ಪ್ರತಿಯೊಬ್ಬರಿಗೂ ಇರಬೇಕು, ಚಿಕ್ಕದ ದೊಡ್ಡದ ಅಂತ ಇಲ್ಲ. ಯಾವಕ್ಕೋಸ್ಕರ? ಒಂದ್ಸತಿ ನನ್ನ ಗುರುಜಿ ಪತ್ರಿಜಿಯವರು ನನಗೆ ಹೇಳಿದ್ರು, ನೀ ಧ್ಯಾನಕ್ಕೋಸ್ಕರ ಹುಟ್ಟಿದೀಯ ಅಂತ. ಐ ಆಮ್ ಬಾರ್ನ್ ಫಾರ್ ಮೆಡಿಟೇಷನ್. ನನ್ನ ವಿಷನ್ ಏನು? ಪಿರಮಿಡ್ಸ್ ಅಂಡ್ ಮೆಡಿಟೇಷನ್ ಈ ಪ್ರಪಂಚ ಎಲ್ಲರಿಗೂ ಹೋಗ್ಬೇಕು, ಸೇರ್ಬೇಕು ಅಷ್ಟೇ. ಅದೇ ನನ್ನ ವಿಷನ್. ಇದು 17 ವರ್ಷ ಮುಂಚೆನೆ ನನಗೆ ಗೊತ್ತಾಗಿದೆ. ವಿಷನ್ ಏನು? ಎಲ್ಲರಿಗೆ ಪಿರಮಿಡ್ಸ್ ಅಂಡ್ ಮೆಡಿಟೇಷನ್ ಹೋಗ್ಬೇಕಷ್ಟೇ. ಇದಕ್ಕೋಸ್ಕರ ನಾನು ಏನೇನು ಮಾಡ್ತಾ ಇದ್ದೀನೋ ಅದೆಲ್ಲ ನಮ್ಮ ವಿಷನ್ಸ್. ಒಂದೊಂದೇ ನಾನು ಏನೇ ಮಾಡಲಿ, ಈ ವಿಷನ್ಗೋಸ್ಕರ ಪ್ರತಿಯೊಬ್ಬರಿಗೂ ಒಂದು ವಿಷನ್ ಇರಬೇಕು. ಬೇರೆ ಒಬ್ಬ ಟ್ರೈನರ್ ಇದ್ದಾರೆ, ಟೆಕ್ನಿಕಲ್ ಟ್ರೈನರು. ಅವ್ರ ಹತ್ರ ನಾನು ಮಾತಾಡಿದ್ರೆ ಅವ್ರು ಏನು ಹೇಳಿದ್ರು, ಅವ್ರ ವಿಷನ್ ಏನು ಅಂದರೆ, ಹಣ ಸಂಪಾದನೆ ಮಾಡಿ ಒಂದು ಹಳ್ಳಿಗೆ ಹೋಗಿ ಆ ಹಳ್ಳಿಯನ್ನು ಡೆವಲಪ್ ಮಾಡೋದು ಅವ್ರ ವಿಷನ್ ಅಂದ್ರು. ವೆರಿ ನೈಸ್. ಒಬ್ಬೊಬ್ಬರಿಗೆ ಒಂದು ವಿಷನ್ ಇದೆ ಲೈಫಲ್ಲಿ. ವಿಷನ್ ಆಗುತ್ತಾ ಆಗಲ್ವಾ ಅಂತ ಒಂದು ಪ್ರಶ್ನೆ ಇರುತ್ತೆ ಎಲ್ಲರಿಗೆ. ಆ ಒಂದು ಡೌಟ್ಗೋಸ್ಕರ ವಿಷನ್ನೇ ಇಟ್ಕೊಳ್ಳಲ್ಲ. ದಟ್ ಈಸ್ ರಾಂಗ್. ಕರ್ಮಣ್ಯೇಧಿ ವಾರ್ಯಸ್ಯ ಮಾ ಫಲೇಶು ಕದಾಚನ. ಡೂ ಯುವರ್ ವರ್ಕ್, ಇಗ್ನೋರ್ ದ ರಿಸಲ್ಟ್ಸ್. ಫಲ ಅದೇ ಬರುತ್ತೆ. ವಿಷನ್ ಇರಬೇಕು, ಗೋಲ್ಸ್ ಇರಬೇಕು ಲೈಫಲ್ಲಿ. ಆ ಒಂದು ಗೋಲ್ಸು ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡಬೇಕು, ಅದು ಮ್ಯಾನಿಫೆಸ್ಟ್ ಆಗಬೇಕು ಅಂದರೆ ನೀನು ಏನು ಮಾಡಬೇಕು ಅಂದರೆ 3 ವಿಷಯ ಇದೆ. ಇಫ್ ಯು ವಾಂಟ್ ಟು ಮ್ಯಾನಿಫೆಸ್ಟ್ ಯುವರ್ ಗೋಲ್ಸ್, ಇಫ್ ಯು ವಾಂಟ್ ಟು ಮ್ಯಾನಿಫೆಸ್ಟ್ ಯುವರ್ ವಿಷನ್ಸ್, 3 ವಿಷಯ ಇದೆ. ಫಸ್ಟು ಇನ್ನರ್ ಡೈಲಾಗ್ ಅಂತಾರೆ. ಈಗ ನಾನು ಜನರಲ್ ಆಗಿ ಮೌನದಲ್ಲಿ ಇರ್ರಿ ಅಂತ ಹೇಳ್ತೀನಲ್ವಾ, ಎಲ್ಲರೂ ಬರೀ ಬಹಿರ್ಮೌನ ಅಂತ ಅನ್ಕೊಂತಾರೆ. ಅಂತರ್ಮೌನನೂ ಇಂಪಾರ್ಟೆಂಟ್. ಆ ಇನ್ನರ್ ಡೈಲಾಗ್ ಅನ್ನೋದು ಒಳಗಿಂದ ಏನೋ ಒಂದು ಡೈಲಾಗ್ಸ್ ಬರ್ತಾನೆ ಇರುತ್ತೆ. ಸುಮ್ಮನೆ ಕೂತ್ಕೊಂಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಯಾರಾದ್ರು ಬಂದಿದ್ರೆ
ಫಸ್ಟ್ ಈ ಬಾಯಿಂದ ಬರೋಕ್ ಮುಂಚೆನೆ ಇನ್ನೊಂದು ಒಂದು ಡೈಲಾಗ್ ಬರುತ್ತೆ. ಇವ್ರು ಯಾಕೆ ಬಂದಿದ್ರು ಈ ಟೈಮಲ್ಲಿ, ಏನು ಉದ್ದೇಶಕ್ಕೋಸ್ಕರ ಬಂದಿದ್ರು, ಒಳ್ಳೆಯವರ ಕೆಟ್ಟವರ, ಇದು ಅದು ಅಂತ ಇನ್ನರ್ ಡೈಲಾಗ್ಸು ಭಾಳ ಇರುತ್ತದೆ. ಎಷ್ಟೋ ಇರುತ್ತದೆ. ಎಲ್ಲರೂ ಹೇಳ್ತಾರೆ ಸರ್ ಧ್ಯಾನದಲ್ಲಿ ಕೂತ್ಕೊಂಡಿದ್ರೆ ಯೋಚನೆಗಳು ಬರ್ತಾ ಇದೆ, ಬರಲ್ಲ, ಒಳಗಿರೋದು ನಿಮ್ಗೆ ಕೇಳ್ತಾ ಇದೆ. ಯು ಆರ್ ಲಿಸನಿಂಗ್ ಟು ಯುವರ್ ಇನ್ನರ್ ಡೈಲಾಗ್ಸ್. ಏನ್ ಮಾಡಬೇಕು? ಈ ಇನ್ನರ್ ಡೈಲಾಗ್ಸ್ ಬಂದಿದ್ರೆ ಏನ್ ಮಾಡ್ಬೇಕಂದ್ರೆ, ಬರೀ ಆ ಇನ್ನರ್ ಡೈಲಾಗ್ಸ್ ಅಲ್ಲಿ ಯಾವುದೊಂದು ಪಾಸಿಟಿವ್ ಆಗಿದೆಯೋ ಅದು ಮಾತ್ರನೇ ನೀವು ನೋಡ್ಬೇಕು. ಏನೇ ಬರ್ಲಿ ಪರವಾಗಿಲ್ಲ, ಒಂದು ನೆಗೆಟಿವ್ ಬಂದಿದ್ರೆ ಅದನ್ನ ಸಂಪೂರ್ಣವಾಗಿ ನೀವು ಇಗ್ನೋರ್ ಮಾಡಬೇಕು. ಅದನ್ನು ನೋಡಬಾರ್ದು, ಅದ್ರ ಬಗ್ಗೆ ಮಾತಾಡಬಾರ್ದು, ಅದರ ಬಗ್ಗೆ ಚಿಂತನೆ ಮಾಡಬಾರ್ದು. ಈ ತರ ಬರ್ತಾ ಇದೆ ಅಂತ ಯೋಚನೆನೂ ಮಾಡಬಾರ್ದು, ಬೇಜಾರನ್ನು ಮಾಡ್ಕೋಬಾರ್ದು. ಕಂಪ್ಲೀಟ್ಲಿ ಇಗ್ನೋರ್. ಇಫ್ ದರ್ ಇಸ್ ಅ ನೆಗೆಟಿವಿಟಿ, ಇಗ್ನೋರ್. ನನ್ಗೂ ಬರುತ್ತೆ, ಏನೋ ನೆಗೆಟಿವ್ ಥಾಟ್ ಬರುತ್ತೆ, ನಾನು ಇಗ್ನೋರ್ ಮಾಡ್ತೀನಿ. ಅದು ನಂದ ಅಂತ ನಂಗೆ ಗೊತ್ತಿಲ್ಲ, ಬೇರೆಯವ್ರದ್ದು ಇರ್ಬೋದು. ಆ ಒಂದು ಪ್ರದೇಶದಲ್ಲಿ ಏನಾದ್ರು ನೆಗೆಟಿವ್ ಥಾಟ್ಸ್ ಅದನ್ನು ಬರ್ಬೋದು. ನಮ್ಮ ಸುತ್ತಮುತ್ತ ಇರ್ತಾರಲ್ವ, ಅವರು ನೆಗೆಟಿವ್ ಥಾಟ್ಸು ನಮ್ಗೆ ಒಂದೊಂದ್ಸತಿ ಬರ್ತಾ ಇದೆ. 99% ನಮ್ಮ ಥಾಟ್ಸ್ ನಮ್ದಲ್ಲ. ಮತ್ತೆ ನಾನು ಏನು ಮಾಡಬೇಕು? ಯಾವುದೇ ಬರಲಿ ಒಂದ್ಸತಿ ನೋಡ್ತೀನಿ, ಏನಾದ್ರು ಉಪಯೋಗ ಇದೆಯಾ, ಇಂಟೆನ್ಷನ್ಸ್ ಒಳ್ಳೆ ಇದೆಯಾ, ತಗೊಳ್ತೀನಿ. ಇಲ್ಲಾಂದ್ರೆ ಇಗ್ನೋರ್. ಇದು ಪ್ರತಿಯೊಬ್ಬರು ಫಾಲೋ ಮಾಡಬೇಕು. ಫಿಲ್ಟರ್ ದ ಇನ್ನರ್ ಡೈಲಾಗ್. ಒಳಗೆ ಒಂದು ರೇಡಿಯೋ ಇದೆ, ಆಲ್ ಟೈಮ್ 24/7 ಕಂಟಿನ್ಯೂ ಸಾಂಗ್ಸ್, ಇನ್ನರ್ ಡೈಲಾಗ್ಸ್, ಕಂಟಿನ್ಯೂ ಸ್ಪೀಚಸ್. ಒಂದ್ಸತಿ ನಾನು ನೋಡ್ತೀನಿ, ನಮ್ಮ ಅಮ್ಮ ಅವರು ಹಿಂಗೆ ಕುತ್ಕೊಳ್ತಾರೆ, ಹಿಂಗೆ ನೋಡ್ತಾ ಇರ್ತಾರೆ. ಏನ್ ಮಾಡ್ತಾ ಇದೀಮ ಅಂದ್ರೆ, ಏನಿಲ್ಲ, ಏನೋ ಯೋಚನೆಗಳು ಬರ್ತಾ ಇದೆ ಅಂತ. ಒಂದೊಂದು ಥಾಟ್ಸು, ಒಂದೊಂದು ಎನರ್ಜಿ, ಎಮೋಷನ್ಸ್ ಇರುತ್ತವೆ. ನೀವು ಅದನ್ನು ಇಟ್ಕೊಂಡಿದ್ರೆ ಅದು ಎಲ್ಲೆಲ್ಲೆಲ್ಲೆಲ್ಲೆಲ್ಲೋ ಹೋಗುತ್ತೆ. ಒಂದೊಂದ್ಸತಿ ಮತ್ತೆ ಈ ಪ್ರೆಸೆಂಟ್ ಮೂಮೆಂಟ್ಗೆ ಬರೋಕೆ ಬಹಳ ಟೈಮ್, ಎನರ್ಜಿ ವೇಸ್ಟ್ ಆಗುತ್ತೆ. ನಿಮ್ಮ ಲೈಫಲ್ಲಿ ಒಂದು ಗೋಲ್ ಇದೆ ಅಂದರೆ, ಒಂದು ಇನ್ನರ್ ಡೈಲಾಗ್, ಒಂದು ಥಾಟ್ ಬಂದಿದ್ರೆ, ಈ ಥಾಟ್, ಈ ಒಂದು ಯೋಚನೆ ನನ್ನ ಜೀವನಕ್ಕೆ, ಗೋಲ್ಗೆ ಅಲೈನ್ ಆಗ್ತಾ ಇದೆಯಾ ಇಲ್ವಾ? ಇಲ್ಲ ಅಂದ್ರೆ ಬೇಡ, ಬಿಡಿ. ನನ್ನ ಲೈಫಲ್ಲಿ ಯಾವುದೇ ಒಂದು ವ್ಯಕ್ತಿ, ಒಂದು ಪರಿಸ್ಥಿತಿ, ಒಂದು ಬುಕ್ಕು, ಒಂದು ನಾಲೆಡ್ಜು, ಎನರ್ಜಿ ಏನೇ ಬರಲಿ, ನಾನು ಫಸ್ಟ್ ನೋಡೋದು ನಮ್ಮ ಥಾಟ್ಸು. ಏನೇ ಬರಲಿ, ಇದು ನನ್ನ ಲೈಫ್ಗೆ, ಗೋಲ್ಗೆ ಅಲೈನ್ ಆಗ್ತಾ ಇದೆಯಾ ಇಲ್ವಾ? ಇಲ್ಲ ಅಂದ್ರೆ ಬಿಡಿ. ಆಗ್ತಾ ಇದೆ, ಅದು ಪಾಸಿಟಿವ್ ಆಗಿದೆ ಅಂದ್ರೆ ತಗೊಳ್ಳಿ, ಇಲ್ಲಾಂದ್ರೆ ಬಿಡಿ. ಸಿಂಪಲ್ ಲೈಫ್. ಲೆಟ್ ವಾಟ್ ಎವರ್ ಕಮ್, ಥಾಟ್ಸ್, ಪೀಪಲ್, ಸಿಚುವೇಶನ್ಸ್, ಬುಕ್ಸ್, ಆಡಿಯೋ, ವಿಡಿಯೋ, ಪಿಕ್ಚರ್ಸ್ ಏನೇ ಬರಲಿ, ಇಸ್ ಇಟ್ ಅಲೈನಿಂಗ್ ಟು ಮೈ ಗೋಲ್ಸ್? ನನ್ನ ಗೋಲ್ ಬಗ್ಗೆ, ನನ್ನ ಗೋಲ್ಗೆ ಅದು ಯೂಸ್ ಆಗುತ್ತಾ, ಅದು ಪಾಸಿಟಿವ್ ಆಗಿದೆಯಾ, ತಗೊಳ್ತೀನಿ. ಇಲ್ಲಾಂದ್ರೆ ಅದ್ರ ಬಗ್ಗೆ ಚಿಂತನೆನ ಮಾಡಲ್ಲ. ಇವಾಗಲೂ ನೋಡಿ, ನಿಮ್ಮ ಫೋಕಸ್ ಲೇಸರ್ ಫೋಕಸ್ ಆಗಿದೆ. ಎರಡನೇದು ಯುವರ್ ಇನ್ನರ್ ಎನರ್ಜಿ. ಆ ಇನ್ನರ್ ಎನರ್ಜಿ ನೀವು ಹೆಚ್ಚು ಮಾಡಿಕೊಂಡು ಹೋಗ್ತಾ ಇರಬೇಕು, ಪ್ರತಿದಿನ, ಪ್ರತಿ ನಿಮಿಷ. ಇದನ್ನು ಬಾಡಿ ಎನರ್ಜಿ ಆಂಪ್ಲಿಫಿಕೇಶನ್ ಟೆಕ್ನಿಕ್ ಅಂತ ಹೇಳ್ತಾರೆ, ಬೀಟ್. ಅದರ ಬಗ್ಗೆ ಒಂದಿನ ಕ್ಲಾಸ್ ಮಾಡ್ತೀನಿ. ಇನ್ನರ್ ಎನರ್ಜಿಯನ್ನು ಹೆಚ್ಚು ಮಾಡ್ತಾ ಇರಬೇಕು. ಮೊನ್ನೆ 4 ಒಪ್ಪಂದಗಳು ಕೇಳಿದಾರಲ್ವ, ಮೈಂಡ್ ಪ್ರಶಾಂತವಾಗಿರುತ್ತದೆ, ವರ್ಡ್, ಸ್ಪೀಚ್, ಥಿಂಕಿಂಗ್, ಡೂ ಯುವರ್ ಬೆಸ್ಟ್. ಈ 4 ಒಪ್ಪಂದಗಳು ಮಾಡಿದ್ರೆ ನಿಮ್ಮ ಎನರ್ಜಿ ಹೆಚ್ಚಾಗುತ್ತೆ. ಏನ್ ತಿನ್ಬೇಕು ಅಷ್ಟೇ ತಿನ್ಬೇಕು, ಎಷ್ಟು ಬೇಕೋ ಅಷ್ಟೇ ಬೇಕು. ಕಡಿಮೆ ತಿನ್ನಿದ್ರೂ ಪ್ರಾಬ್ಲಮ್ಮು, ಜಾಸ್ತಿ ತಿನ್ನಿದ್ರೂ ಪ್ರಾಬ್ಲಮ್. ಏನ್ ಮಾತಾಡಬೇಕು, ಎಷ್ಟು ಮಾತಾಡಬೇಕು, ಹೆಂಗ್ ಮಾತಾಡಬೇಕು, ಯು ಮಸ್ಟ್ ನೋ, ಮೆಜರ್. ಅವಾಗ ನಿಮ್ಮ ಎನರ್ಜಿ ವೇಸ್ಟ್ ಆಗಲ್ಲ. ಧ್ಯಾನ ಮಾಡಿದ್ರೆ ಇನ್ನರ್ ಎನರ್ಜಿ ಹೆಚ್ಚಾಗುತ್ತದೆ. ಒಂದು 4 ಜನ ಸೇರಿದ್ರೆ ಯಾವಾಗೋ ಎಲ್ಲೋ ಏನೇನೋ ಕತೆಗಳೆಲ್ಲ ಕೂತ್ಕೊಂಡು ಮಾತಾಡ್ತಾನೇ ಇರ್ತಾರೆ, ಮೀನಿಂಗ್ಲೆಸ್.
ಯಾರಾದ್ರು ಬಂತು ಏನಾದ್ರು ಮಾತಾಡಿದ್ರೆ ವಿಚ್ ಇಸ್ ನಾಟ್ ಅಲೈನಿಂಗ್ ಟು ಮೈ ಗೋಲ್, ನಾನು ಇಮಿಡಿಯೇಟ್ ಆಗಿ ಏನು ಹೇಳ್ತೀನಿ ಅಂದರೆ ಹೇ ಟೈಮ್ ಪಾಸ್ ಅಂತ ಹೇಳ್ತೀನಿ. ನನ್ನ ಆಫೀಸ್ಗೆ ಯಾರೋ ಬರ್ತಾರೆ, ಏನೋ ಮಾತಾಡ್ತಾ ಇದೆ ಅಂದರೆ ಅವ್ರಿಗೆ ಹೆಸರು ಇಡ್ತೀನಿ ನಾನು, ಟೈಮ್ ಪಾಸ್ ಅಂತ. ನಿಮ್ಮ ಟೈಮ್ ಪಾಸ್ ಆಗೋಕೆ ನನ್ನ ಟೈಮನ್ನು ಪಾಸ್ ಮಾಡಬೇಡಿ. ಟೈಮ್ ಪಾಸ್. ಒಬ್ರು ಬಂದು ನಿಲ್ತ್ಕೊಳ್ತಾರೆ, ಏನು ಮಾಡಲ್ಲ, ನಾನು ನೋಡ್ತೀನಿ, ಏನಾದ್ರು ಮಾಡಿ ಅಂದರೆ ಇಲ್ಲ ಅಂತ ನಿಲ್ತ್ಕೊಂತಾರೆ. ಅವ್ರಿಗೆ ಹೆಸರು ಟೈಮ್ ಪಾಸ್. ಅಂದ್ರೆ ಏಜ್ ಆಗ್ತಾ ಬರುತ್ತೆ, ಅವ್ರಿಗೆ ಏನು ಮಾಡಲ್ಲ. ಅವ್ರ ಟೈಮ್ ಪಾಸ್ ಮಾಡಲ್ಲ, ಅವ್ರ ಟೈಮ್ ಮಾತ್ರ ಅಲ್ಲ ನಿಮ್ಮ ಟೈಮನ್ನು ಪಾಸ್ ಮಾಡ್ಬಿಡ್ತಾರೆ. ಹುಷಾರಾಗಿರಿ, ನಿಮ್ ಸುತ್ತಮುತ್ತ ಎಲ್ಲರೂ ನಿಮ್ಮ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ. ಬಂದು ಕುತ್ಕೊಳ್ತಾರೆ, ಏನೂ ಅವ್ರ ಕೆಲಸ ಇರಲ್ಲ. ನಿಮ್ ಜೀವನದಲ್ಲಿ ಏನೇನ್ ನಡೀತಾ ಇದೆ, ನೀವು ಏನೇನು ಯೋಚನೆ ಮಾಡ್ತಾ ಇದ್ರು, ಬಂದು ಕೂತ್ಕೊಂಡು ನಿಮ್ಮ ಟೈಮನ್ನು ನಿಮ್ಮ ಕಾಲವನ್ನು ಅಂತ ಮಾಡ್ಬಿಡ್ತಾರೆ. ದೇ ವಿಲ್ ಡೆಮಾಲಿಶ್ ಯುವರ್ ಟೈಮ್. ಟೈಮ್ ಪಾಸ್ ವ್ಯಕ್ತಿಗಳು ಸುತ್ತಮುತ್ತ ಜಾಸ್ತಿ ಇರ್ತಾರೆ. ನಮ್ಮ ಮೊಬೈಲ್ ಒಳಗೇನೋ ಟೈಮ್ ಪಾಸ್ ವ್ಯಕ್ತಿಗಳಿದ್ದಾರೆ. ಈ ಫೇಸ್ಬುಕ್, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಏನದು ಟೈಮ್ ಪಾಸ್ ಅಲ್ಲ, ಸುಮ್ಮನೆ ನೋಡ್ತಾ ಇರ್ತೀವಿ. ನೋಡಿ, ನಾನು ನೆಕ್ಸ್ಟ್ 15 ಮಿನಿಟ್ಸ್ ಫೇಸ್ಬುಕ್ ನೋಡ್ತೀನಿ ಅಂತ ಒಂದು ಯೋಚನೆ ಇಟ್ಕೊಂಡು ನೋಡಿ, ಕರೆಕ್ಟಾಗಿ 15 ನಿಮಿಷ ನೋಡಿ. ಅವಾಗ ಅಲ್ಲಿಂದ ನೀವು ಏನೇ ನೋಡಿ ಅದು ನನ್ನ ಗೋಲ್ಗೆ ಅಲೈನ್ ಆಗ್ತಾ ಇದೆಯಾ ತಗೊಳ್ತೀನಿ, ಇಲ್ಲಾಂದ್ರೆ ನಾನು ನೋಡಲ್ಲ. ಈವನ್ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟ್ಟರ್ ಅಲ್ಲಿ ನನ್ನ ಗೋಲ್ಗೆ ಏನ್ ಬೇಕೋ ಅದನ್ನ ನಾನು ಹುಡುಕ್ಬೇಕು. ಅವ್ರೇನ್ ತೋರ್ಸೋದ ಅದು ನೋಡೋದಲ್ಲ, ನನ್ಗೇನ್ ಬೇಕೋ ಅದನ್ನ ನಾನು ನೋಡ್ಬೇಕು. ಎಷ್ಟೋ ಫಾರ್ವರ್ಡ್ ಮೆಸೇಜ್ ಬರ್ತಾ ಇರುತ್ತೆ, ನಾನು ನೋಡ್ತಾ ಇರ್ತೀನಿ. ಯಾವುದೇ ಒಂದು ಮೆಡಿಟೇಷನ್ ಬಗ್ಗೆ, ಪಿರಮಿಡ್ಸ್ ಬಗ್ಗೆ ಬಂದಿದ್ರೆ ತಗೊಳ್ತೀನಿ, ಇಲ್ಲ ಅಂದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಫಿಲ್ಟರ್. ಯಾವಾಗ ಇನ್ನರ್ ಎನರ್ಜಿ ಹೆಚ್ಚಾಗುತ್ತದೆ, ಇಲ್ಲ ಅಂದ್ರೆ ಇನ್ನರ್ ಎನರ್ಜಿ ಹೆಚ್ಚಾಗಲ್ಲ. ಯಾಕೆ ಇನ್ನರ್ ಎನರ್ಜಿ ಹೆಚ್ಚಾಗಬೇಕು? ದಟ್ ವಿಲ್ ಮ್ಯಾನಿಫೆಸ್ಟ್ ಯುವರ್ ಗೋಲ್. ಫಸ್ಟ್ ನಿಮ್ಮ ಉದ್ದೇಶ ಏನು, ಇಂಟೆನ್ಷನ್. ಯಾರೇ ಬರಲಿ ಫಸ್ಟ್ ನಾನು ಅವರನ್ನ ಕೇಳ್ತೀನಿ, ವೈ ಆರ್ ಯು ಹಿಯರ್? ಉದ್ದೇಶ ಏನು? ಫಸ್ಟ್ ಕ್ವೆಶನ್ ನಾವು ಕೇಳಬೇಕಂದ್ರೆ, ವೈ ಆರ್ ವಿ ಇನ್ ದ ಅರ್ತ್? ಈ ಶರೀರ ಯಾಕೆ ತಗೊಂಡಿದ್ದು? ಈ ಮೇಲ್ ಬಾಡಿ, ಈ ಫಿಮೇಲ್ ಬಾಡಿ, ಈ ಕಾಲದಲ್ಲಿ ವೈ ವಿ ಆರ್ ಬಾರ್ನ್? ಇಂಟೆನ್ಷನ್ ಏನು ಅಂತ ಗೊತ್ತಾಗ್ಬೇಕು. ಈ ಕ್ಲಾಸ್ಗೆ ಬಂದಿದ್ರಿ, ಇಂಟೆನ್ಷನ್ ಏನು? ಒಂದು ಬುಕ್ ಹೋಗ್ತಾ ಇದ್ದೀರಿ, ಇಂಟೆನ್ಷನ್ ಏನು? ಉದ್ದೇಶ ಏನು? ಕ್ವಶನ್ ಕೇಳ್ತಾ ಇದ್ದೆ, ಉದ್ದೇಶ ಏನು? ಫಸ್ಟ್ ಇನ್ನರ್ ಡೈಲಾಗ್ಸ್ ನೀವು ಕರೆಕ್ಟ್ ಮಾಡ್ಕೋಬೇಕು, ಇನ್ನರ್ ಎನರ್ಜಿನ ಹೆಚ್ಚು ಮಾಡ್ತಾ ಹೋಗ್ಬೇಕು. ಮೂರನೇದು ಈಗೋ, EGO, ಈಗೋ ಅಂದ್ರೆ ಏನು? ನಾನು, ನನ್ನ ಹೆಸರು, ನನ್ನ ಪ್ರೆಸೆನ್ಸು, ನನಗೆ ಇಂಪಾರ್ಟೆನ್ಸು. ಈಗ ನಾ ಪ್ರತಿ ಸೆಷನ್ ಅಲ್ಲಿ ನಾನು ಹೇಳ್ತೀನಿ, ನಾನು ನಿಮ್ ತರ ಒಂದು ಸ್ಟೂಡೆಂಟೇ. ಇಲ್ಲಿ ಯಾರು 52 ಮೆಂಬರ್ಸ್ ಇದ್ದಾರೆ, 52 ಸ್ಟೂಡೆಂಟ್ಸ್ ಎಲ್ಲಾರು ಇದು. ನೀವೆಲ್ಲರೂ ಹೆಂಗ್ ಕೇಳ್ತಾ ಇದ್ರು, ನಾನು ಕೇಳ್ತಾ ಇದ್ದೀನಿ. ಐ ಆಮ್ ಅ ಲೈಫ್ ಲಾಂಗ್ ಸ್ಟೂಡೆಂಟ್. ನೋ ಇಂಪಾರ್ಟೆನ್ಸ್ ಟು ಅಯ್ಯಪ್ಪ. ಅರ್ಥ ಆಯ್ತಾ? ನೋ ಇಂಪಾರ್ಟೆನ್ಸ್ ಟು ಅಯ್ಯಪ್ಪ. ಯಾರು ಬಂದು ನನ್ನ ಬ್ಲೆಸ್ಸಿಂಗ್ಸ್ ಕೊಡಿ ಸರ್ ಅಂದ್ರೆ, ಹೂ ಆಮ್ ಐ ಟು ಬ್ಲೆಸ್ ಯು? ನೀವು ದೇವ್ರೆ, ನಾನು ದೇವ್ರೆ. ಒನ್ ಗಾಡ್. ಹ್ಯಾವ್ ಯು ಸೀನ್ ಒನ್ ಗಾಡ್ ಬ್ಲೆಸ್ಸಿಂಗ್ ಅನದರ್ ಗಾಡ್? ಶಿವ ಹೋಗಿ ಪಾರ್ವತಿ ಅವ್ರನ್ನ ಬ್ಲೆಸ್ಸಿಂಗ್ ಅಂತ ಕೊಡ್ತಾರ? ವಿಷ್ಣು ಹೋಗಿ ಲಕ್ಷ್ಮಿಗೆ ಬ್ಲೆಸ್ಸಿಂಗ್ ಕೊಡ್ತಾರೆ? ಬ್ರಹ್ಮ ಹೋಗಿ ಸರಸ್ವತಿಗೆ ಬ್ಲೆಸ್ಸಿಂಗ್ ಕೊಡ್ತಾರೆ? ನೋ. ವಿ ಆರ್ ಆಲ್ ಗಾಡ್ಸ್. ವಿ ಆರ್ ಆಲ್ ಶೇರಿಂಗ್ ಅವರ್ ಎಕ್ಸ್ಪೀರಿಯನ್ಸಸ್. ಇಬ್ಬರು ಸೈಂಟಿಸ್ಟ್ ಮೀಟ್ ಮಾಡಿದ್ರೆ, ಒಬ್ಬ ಸೈಂಟಿಸ್ಟ್ ಹೋಗಿ ಇನ್ನೊಂದು ಸೈಂಟಿಸ್ಟ್ ಪಾದ ಮೇಲೆ ಬಿಡಲ್ಲ, ಹಾಯ್ ಅಂತ ಶೇಕ್ ಹ್ಯಾಂಡ್ ಮಾಡ್ತಾರೆ. ದಟ್ ಈಸ್ ದ ಸೊಸೈಟಿ. ಮಾಸ್ಟರ್ಸ್. ವಿ ಆರ್ ಆಲ್ ಮಾಸ್ಟರ್ಸ್. ನಿನ್ನಿಂದ ನಾನು ಕೇಳಬೇಕು, ನನ್ನ ಮೂಲಕ ನೀವು ಕೇಳಬೇಕು, ಅಷ್ಟೇ. ಶೇರಿಂಗ್ ಆಫ್ ಎಕ್ಸ್ಪೀರಿಯನ್ಸಸ್, ನಾಲೆಡ್ಜ್, ಎನರ್ಜಿ. ಮಧ್ಯದಲ್ಲಿ ಈಗೋ ಎಲ್ಲಿಂದ ಬಂದಿದೆ? ನನ್ನ ಹೆಸರು ಬರಬೇಕು,
ಯಾರೋ ಬಂದು ನನ್ನ ಪರಿಚಯ ಮಾಡಬೇಕು, ಈ ಬುಕ್ಕಲ್ಲಿ ನನ್ನ ಹೆಸರು ಬರಬೇಕು, ಮ್ಯಾಗಝೀನಲ್ಲಿ ಬರಬೇಕು, ಫ್ಲೈಯರಲ್ಲಿ ಬರಬೇಕು, 4 ಜನ ನನ್ನ ಬಗ್ಗೆ ಮಾತಾಡಬೇಕು. ಇದು ನಿಮ್ಮ ಗೋಲಿಂದ ನಿಮ್ಮನ್ನು ಮಿಸ್ಅಲೈನ್ ಮಾಡ್ಬೋದು. ನಿಮಗೆ ಯೂಸ್ ಆಗಲ್ಲ ಅದು. ಯಾವುದೇ ಒಂದು ಪರಿಸ್ಥಿತಿ, ಯಾವುದೇ ಒಂದು ಸಿಚುವೇಶನ್ ಅಲ್ಲಿ ನಿಮಗೆ ನೀವು ಇಂಪಾರ್ಟೆನ್ಸ್ ಕೊಡಬೇಡಿ, ಬೇರೆಯವ್ರಿಗೆ ಇಂಪಾರ್ಟೆನ್ಸ್ ಕೊಡಿ. ದೆನ್ ಯು ವಿಲ್ ಮೇಕ್ ಫ್ರೆಂಡ್ಶಿಪ್. ನನ್ನ ಫ್ರೆಂಡ್ ಒಬ್ಬನು ಎಲ್ಲಿ ಹೋಗಿದ್ರು ಫಸ್ಟು ಅವನು ಹೋಗಿ ಪ್ಲೇಟ್ ತಗೊಳ್ತಾನೆ, ಬೇರೆಯವ್ರ ಬಗ್ಗೆ ಚಿಂತನೆ ಮಾಡಲ್ಲ. ಎಲ್ಲರೂ ಊಟ ಆದ್ಮೇಲೆ ಒಬ್ಬರು ಊಟ ಮಾಡ್ತಾರೆ ನೋಡಿ. ಹಿ ಡಸಂಟ್ ಹ್ಯಾವ್ ಈಗೋ. ಅವ್ರಿಗೆ ಫ್ರೆಂಡ್ಸ್ ಜಾಸ್ತಿ ಇರ್ತಾರೆ. ಡೋಂಟ್ ಗಿವ್ ಸೆಲ್ಫ್ ಇಂಪಾರ್ಟೆನ್ಸ್. ನನಗೆ ಇಂಪಾರ್ಟೆನ್ಸ್, ನಾನು ಅಂತ ಅನ್ನೋದು ರಿಮೂವ್ ಮಾಡಿ. ದಟ್ ಈಸ್ ವೇರ್ ಸ್ಪಿರಿಚುವಾಲಿಟಿ ಇಸ್ ಬಾರ್ನ್. ಆಧ್ಯಾತ್ಮಿಕ ಅನ್ನೋದು ನಾನು ಅನ್ನೋದು ರಿಮೂವ್ ಆಗಿದ್ರೆ ಸ್ಪಿರಿಚುವಾಲಿಟಿ ಸ್ಟಾರ್ಟ್ಸ್. ನಾನು ಅನ್ನೋದು ಇದೆ ಅಂದ್ರೆ ಇಟ್ಸ್ ಅ ದೊಡ್ಡ ಟ್ರಬಲ್ ಆಗ್ಬಿಡುತ್ತೆ ನಿನಗೆ. ನಿಮ್ ಗೋಲ್ಗೆ ನೀವು ಅಲೈನ್ ಆಗಲ್ಲ. ಇವತ್ತು ಸೆಷನ್ ಅಲ್ಲಿ ಕುತ್ಕೊಂಡ್ಲಿ ಬರೀರಿ, ನನಗೆ ಏನ್ ಬೇಕು ಲೈಫಲ್ಲಿ ಅಂತ ಲಿಸ್ಟ್ ಬಂದ್ಬಿಡುತ್ತೆ. ಬಟ್ ಅದೆಲ್ಲ ಗೋಲ್ಸ್ ಅಲ್ಲ. ಬಹಳ ಜನ ಕೇಳ್ತಾರೆ, ಸರ್ 2-3 ಗೋಲ್ಸ್ ಇಟ್ಕೋಬೇಕಾ ಅಂತ. ಒಂದೇ ಗೋಲ್, ಅದು ಹೈಯೆಸ್ಟ್ ಗೋಲ್ ಆಗಿರ್ಬೇಕು. ಪಿರಮಿಡ್ ಧ್ಯಾನ ಎಲ್ಲರಿಗೂ ಹೋಗ್ಬೇಕು. ಅದೇ ನನ್ಗೆ ಒಂದೇ ಒಂದು ಗೋಲ್. ನಾನು ಏನೇ ಮಾಡ್ತಾ ಇದ್ದೆ ಅಂದ್ರೆ ಅದೆಲ್ಲ ಆ ಗೋಲ್ಗೆ ಅಲೈನ್ ಆಗ್ತಾ ಇದೆಯಾ ಇಲ್ವಾ ಅಂತ ನಾನು ನೋಡ್ತೀನಿ ಅಷ್ಟೇ. ಇವೆಲ್ಲ ಆಕ್ಟಿವಿಟೀಸ್ ಫಾರ್ ದ ಗೋಲ್. ವೆರಿ ವೆರಿ ಸಿಂಪಲ್, ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಇನ್ನರ್ ಡೈಲಾಗ್ ಕರೆಕ್ಟ್ ಮಾಡ್ಕೋಬೇಕು, ನಿಮ್ಮ ಇನ್ನರ್ ಎನರ್ಜಿ ಹೆಚ್ಚಾಗಬೇಕು, ನಿಮ್ಮ ಇನ್ನರ್ ಈಗೋವನ್ನ ಇಗ್ನೋರ್ ಮಾಡ್ತಾ ಬರ್ಬೇಕು. ಅವಾಗ ಯು ವಿಲ್ ಅಲೈನ್ ಮೋರ್ ಟು ಯುವರ್ ಗೋಲ್. ನಿಮ್ಮ ಎನರ್ಜಿ ಅಲ್ಲಿ ಹೋಗ್ತಾ ಇರುತ್ತೆ, ಅದು ಮ್ಯಾನಿಫೆಸ್ಟ್ ಆಗುತ್ತದೆ. ಒಬ್ಬ ಮ್ಯಾಗಝೀನ್ ಸೆಲ್ಲರ್ ಇದ್ದಾರೆ, ಅವರಿಂದ ನಾನು ಒಂದು ವಿಷಯ ಕಲ್ತ್ಕೊಂಡಿದ್ದೀನಿ. ಅವರು ಗೋಲ್ ಏನಂದ್ರೆ ಈ ಒಂದು ಮ್ಯಾಗಝೀನು ಪ್ರಪಂಚ ಎಲ್ಲರಿಗೂ ಹೋಗ್ಬೇಕು, ಅದೊಂದೇ ಅವ್ರ ಗೋಲ್, ಬೇರೆ ಏನಿರಲ್ಲ. ಬೇರೆಯವ್ರು ಬಂದು ಅವ್ರ ಪ್ರಾಬ್ಲಮ್ಸ್ ಅಂತ ಹೇಳ್ತಾರೆ, 1 ನಿಮಿಷ ಕೇಳಿ ಅವ್ರು ಒಂದೇ ಒಂದು ಮಾತು ಹೇಳ್ತಾರೆ, ಸರ್ ಅದೆಲ್ಲ ಬಿಡಿ ಸರ್, ಅದೆಲ್ಲ ಯಾವಾಗ್ಲೂ ಇರುತ್ತದೆ, ನಿಮ್ಮ ಮ್ಯಾಗಝೀನ್ ತಗೊಳ್ಳಿ ಸರ್ ಅಂತ. ಇಲ್ಲ ಸರ್ ಅವ್ರು ಹಂಗ್ ಮಾತಾಡಿದ್ರೆ ಹಿಂಗ್ ಮಾತಾಡ್ತಂತೆ, ನನ್ಗೇನ್ ಬರುತ್ತೆ ಸರ್, ನಿಮ್ಗೇನ್ ಬರುತ್ತೆ ಸರ್, ಈ ಮ್ಯಾಗಝೀನ್ ತಗೊಳ್ಳಿ ಸರ್. ಹೌ ಫೋಕಸ್ಡ್ ಈಸ್. ಯಾರು ಬಂದಿದ್ರು ಮಾತಾಡ್ತಾರೋ, ಕೊನೆಗೆ ಆ ಮ್ಯಾಗಝೀನ್ ಅವರು ಸೆಲ್ ಮಾಡ್ಬಿಡ್ತಾರೆ ಅಷ್ಟೇ. ವೆರಿ 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 ಫೋಕಸ್ಡ್ ಲೈಫ್. ಆ ಗೋಲ್ ಒಂದೇ ಇರ್ಬೇಕಷ್ಟೇ. ಯಾರಾದ್ರು ಬನ್ನಿ ಏನಾದ್ರು ಮಾಡಿ ನಾನು ಧ್ಯಾನ ಮಾಡಿ ಅಂತ ಹೇಳ್ತೀನಿ, ಅವ್ರು 1 ಮಿನಿಟ್ ಅಲ್ಲಿ ಪ್ರಾಬ್ಲಮ್ ಹೇಳ್ತಾರೆ, ಅವಾಗ್ನೂ ನಾನು ಧ್ಯಾನ ಅಂದ್ರೆ 1 ಅವರ್ ಪ್ರಾಬ್ಲಮ್ ಹೇಳ್ತಾರೆ, ಅವಾಗ್ನೂ ಧ್ಯಾನ. ಹೆಚ್ಚು ಪ್ರಾಬ್ಲಮ್ಸ್ ಇದೆಯಾ, ಪಿರಮಿಡ್ ಯೂಸ್ ಮಾಡ್ಕೊಳ್ಳಿ, ಕೂತ್ಕೊಳ್ಳಿ, ಧ್ಯಾನ ಮಾಡಿ. ಯಾರು ಏನ್ ಹೇಳಿದ್ರು ನಾನು ಕೇಳಲ್ಲ, ಒಂದೇ ಸೊಲ್ಯೂಷನ್, ಧ್ಯಾನ ಧ್ಯಾನ ಧ್ಯಾನ. ಬಿಕಾಸ್ ಅದೇ ಪರ್ಮನೆಂಟ್ ಸೊಲ್ಯೂಷನ್, ಬೇರೆ ಸೊಲ್ಯೂಷನ್ಸ್ ಎಲ್ಲ ಟೆಂಪರರಿ. ಅರ್ಥವಾರ್ಕ ಒಂದು ಜೀವನ, ಅರ್ಥಪೂರ್ವಕ ಜೀವನ, ಮೀನಿಂಗ್ಫುಲ್ ಲೈಫ್. ಎಲ್ಲರಿದ್ದಾರೆ, ಎಲ್ಲರೂ ಬದುಕ್ತಾ ಇದ್ದಾರೆ. ಕೇಳಿ, ಇವತ್ತು ಒಂದು 10 ಜನ ಅಂತ ಕೇಳಿ, ನಿಮ್ಮ ಲೈಫ್ ಗೋಲ್ ಏನು ಅಂತ. ಅವ್ರ ಡ್ಯೂಟೀಸ್ ಎಲ್ಲ ಗೋಲ್ಸ್ ಅನ್ಕೊಳ್ತಾರೆ. ಮನೆ ನೋಡ್ಬೇಕು, ಮಕ್ಕಳನ್ನ ನೋಡ್ಬೇಕು, ಹಣ ಸಂಪಾದನೆ ಮಾಡಬೇಕು, ಲೋನ್ ಇದೆಲ್ಲ ಗೋಲ್ಸ್ ಅಲ್ಲ. ಇದೆಲ್ಲ ಧರ್ಮಗಳು, ಕುಟುಂಬ ಧರ್ಮ. ಕುಟುಂಬ ಧರ್ಮನ ಗೋಲ್ಸ್ ಅಂತ ಅನ್ಕೊಳ್ತಾರೆ. ಗೋಲ್ಸ್ ಅಲ್ಲ ಅದು. ಗೋಲ್ಸ್ ಅನ್ನೋದು ದೊಡ್ಡದು. 10 ಜನ ಇವತ್ತು ಹೋಮ್ವರ್ಕ್ ಎಲ್ಲರಿಗೆ ಕೇಳಿ ನೋಡಿ. ಆ 10 ಜನ ಅವ್ರಿಗೆ ಮತ್ತೆ ಡೋಂಟ್ ಟೀಚ್ ದಮ್ ಲೆಸನ್ಸ್, ಬರೀ ಕೇಳಿ, ಓ ಇದು ನಿಮ್ ಗೋಲ್ಸ್ ಓಕೆ ಅಂತ. ಅವಾಗ ನಿನ್ಗೆ ಗೊತ್ತಾಗುತ್ತದೆ ನಮ್ಮ ಸುತ್ತಮುತ್ತ ಯಾರಿಗೆ ಗೋಲ್ಸ್ ಇಲ್ಲ ಲೈಫಲ್ಲಿ. ಅದಕ್ಕೋಸ್ಕರ ಒಂದು ಡೈರೆಕ್ಷನ್ ಬರಲ್ಲ. ಗೋಲ್ಸ್ ಇಲ್ಲ ಅಂದ್ರೆ ನಿನ್ನ ಲೈಫಲ್ಲಿ ಒಂದು ಡೈರೆಕ್ಷನ್ ಬರಲ್ಲ. ನಿಮ್ಮ ಎನರ್ಜೀಸು ಒಂದು ಲೇಸರ್ ಫೋಕಸ್ ಆಗಲ್ಲ, ಡಿಸಿಪೇಟ್ ಆಗ್ಬಿಡುತ್ತೆ. ಯಾರೋ ಬಂತು ನಿಮ್ಮ ಟೈಮ್ ತಗೊಳ್ತಾರೆ, ಟೈಮ್ ಪಾಸ್ ವ್ಯಕ್ತಿಗಳು ನಿಮ್ಮ ಎನರ್ಜಿಯನ್ನು ತಗೊಂಡು ಹೋಗ್ತಾರೆ. ಆವಾಗ ಮಲ್ಕೋ ಸಮಯದಲ್ಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಬರಲ್ಲ. ಐ ಸ್ಲೀಪ್ ಎವ್ರಿ ಡೇ ವೆರಿ ವೆರಿ ಸ್ಯಾಟಿಸ್ಫೈಡ್.
ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಗಾಡ್ಸ್, ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್. ಇವತ್ತು ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಆಗಿದೆ. ಆ ಝೂಮಲ್ಲಿ ಜಾಯ್ನ್ ಆಗೋಕ್ಕೆ ಆಗಿಲ್ಲ. ಎಷ್ಟೋ ಪ್ರಯತ್ನ ಮಾಡಿದ್ರು ನಾವು ಎಲ್ಲರೂ ಸೇರಿಕೊಂಡು. ಆ ಮೆಸೇಜ್ ಏನೋ ಬಂದಿಲ್ಲ. ಅದಕ್ಕೋಸ್ಕರ ನಾನು ಈ ಝೂಮ್ಗೆ ಟೆಂಪ್ರರಿಯಾಗಿ ಶಿಫ್ಟ್ ಮಾಡಿದ್ದೀನಿ. ನಾಳೆಯಿಂದ ಥರ್ಸ್ಡೇ, ಫ್ರೈಡೇ, ಸಾಟರ್ಡೆ 3 ದಿನ ನ್ಯೂ ಝೂಮ್ ಲಿಂಕು ನಾನು ಎಲ್ಲರಿಗೆ ಮೆಸೇಜ್ ಮಾಡ್ತೀನಿ. ದಯವಿಟ್ಟು ಆ ಕನ್ನಡ ಗ್ರೂಪ್ಸಲ್ಲಿ ಜಾಯ್ನ್ ಆಗಿರಿ. ಈ ಥರ ಇವಾಗ ನೋಡಿ ಟೆಕ್ನಿಕಲ್ ಇಶ್ಯೂಸ್ ಆಗಿದೆ. ಅಟ್ಲೀಸ್ಟ್ 53 ಮೆಂಬರ್ಸು ಜಾಯ್ನ್ ಆಗಿದ್ರಿ. ಯಾವಾಗ ಅದು ಈ ಎಮರ್ಜೆನ್ಸೀಸು ಕಮ್ಯುನಿಕೇಷನ್ಸ್ ಅನ್ನೋದು ನಾವೆಲ್ಲರೂ ಒಟ್ಟಿಗೆ ಒಂದು ಜಾಗಲಿದೆ ಅಂದರೆ ಕಮ್ಯುನಿಕೇಷನ್ಸ್ ಈಸಿ ಆಗುತ್ತದೆ. ಐ ಆಮ್ ಹ್ಯಾಪಿ ಅಟ್ಲೀಸ್ಟ್ 50 ಪೀಪಲ್ ಜಾಯಿನ್. ಅಂದ ಆ ಮೆಸೇಜಸ್ ಹೋಗಲ್ಲ ಒಂದೊಂದು ಸತಿ ಮೊಬೈಲ್ಸ್ಗೆ, OTP ಬರಲ್ಲ. ಸೊ ನಾನು ಡಿಸೈಡ್ ಮಾಡಿದ್ದೀನಿ ನನ್ನ ಪರ್ಸ್ನಲ್ ಝೂಮಿಂದಾನೇ ನಾನು ಸೆಷನ್ಸ್ ಕೊಡ್ತೀನಿ ಅಂತ. ಅದಕ್ಕೋಸ್ಕರ ನನಗೆ ಡಿಪೆಂಡೆನ್ಸಿ ಬರಲ್ಲ. ವಿ ಲರ್ನ್, ವಿ ಎವಾಲ್ವ್. ಒಂದೊಂದೇ ಸಿಚುವೇಶನ್ ಬಂದಿದ್ದರೆ ಏನು ಮಾಡಬೇಕು ಅಂತ ನನಗೇನು ಯೋಚನೆ ಬರ್ತಾ ಇರುತ್ತದೆ. ಇವತ್ತು ಆಲ್ರೆಡಿ ಟೈಮ್ ಆಗಿದೆ. ಓಕೆ, ಸೊ ನೋ ಮೋರ್ ಕ್ವೆಶನ್ಸ್, ನೋ ಹ್ಯಾಂಡ್ ರೈಸಿಂಗ್ ಟುಡೇ. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಫ್ರೆಂಡ್ಸ್. ಗೋಲ್ಸ್ ಇರಬೇಕು ಲೈಫಲ್ಲಿ. ಒಂದು 10 ಜನನ ನೀವು ಗೋಲ್ಸನ್ನು ಕೇಳಿ. ಓಕೆ, ಒಬ್ಬರು ಕೇಳಿದ್ರು ಆ ಕನ್ನಡ ಝೂಮ್ ಲಿಂಕ್, ವಾಟ್ಸಪ್ ಲಿಂಕ್ ಇಲ್ಲಿ ಹಾಕಿ ಅಂತ ಅಲ್ಲಿ ತಗೊಂಡು ನಾನಿಲ್ಲಿ ಇವಾಗ ಪೋಸ್ಟ್ ಮಾಡ್ತೀನಿ ಮೆಸೇಜು. ದಯವಿಟ್ಟು ಎಲ್ಲರ ಆ ಗ್ರೂಪಲ್ಲಿ ಜಾಯ್ನ್ ಆಗಿರಿ. ಇಲ್ಲಾಂದರೆ ನಾನು ಮೆಸೇಜಸ್ ಕಳಿಸೋಕ್ಕೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಓಕೆ, ಇನ್ವೈಟ್, ಕಾಪಿ. ಈ ಒಂದು ಲಿಂಕ್ ಕಳಿಸಿದ್ದೀನಿ. ದಯವಿಟ್ಟು ಎಲ್ಲರೂ ಕ್ಲಿಕ್ ಮಾಡಿ ಆ ಗ್ರೂಪ್ ಜಾಯ್ನ್ ಆಗಲಿ. ಆಲ್ರೆಡಿ ಇದಿರಂದರೆ ಓಕೆ, 3 ಗ್ರೂಪ್ಸ್ ಇದೆ ಕನ್ನಡ ಗ್ರೂಪ್ಸು. ದಯವಿಟ್ಟು ಈ ಗ್ರೂಪಲ್ಲಿ ನೀವು ಜಾಯ್ನ್ ಆಗಿದ್ದರೆ ಆಲ್ ಟೈಮ್ ನಿಮಗೆ ಕಮ್ಯುನಿಕೇಷನ್ಸ್ ಬರ್ತಾ ಇರುತ್ತದೆ. ಓಕೆ ಮಾಸ್ಟರ್ಸ್, ಒಂದು 30 ಸೆಕೆಂಡ್ಸ್ ನಾನು ವೆಯ್ಟ್ ಮಾಡ್ತೀನಿ. ಈ ಲಿಂಕ್ ನೀವು ಕ್ಲಿಕ್ ಮಾಡಿ, ಜಾಯಿನ್ ಮಾಡಿ, ಕಾಪಿ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ನಾಳೆ ಬೆಳಗ್ಗೆ 6 ಗಂಟೆಗೆ ಮೀಟ್ ಮಾಡೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.